ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಧರ್ಮಸ್ಥಳ ಪ್ರಕರಣದಲ್ಲಿ ಸುಜಾತ ಭಟ್ ಅವರನ್ನ ಬಂಧಿಸೋದಿಲ್ವಾ? ಟಿವಿ9ಗೆ SIT ಉನ್ನತ ಮಟ್ಟದ ಮೂಲಗಳಿಂದ ಬರ್ತಾ ಇರುವಂತ ಮಾಹಿತಿ ಇದೆ. ಬಂಧಿಸುವಂತ ಸಾಧ್ಯತೆಗಳಿಲ್ಲ ಅಂತ. ಸುಜಾತ ಭಟ್ ಕೇಸನ್ನೇ ಕ್ಲೋಸ್ ಮಾಡುತ್ತಾ SIT. ಇವತ್ತು ಸುಜಾತ ಭಟ್ ಕೊನೆಯ ದಿನದ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ದಕ್ಷಿಣ ಕನ್ನಡದ ಬೆಳ್ತಂಗಡಿ SIT ಕಚೇರಿಯಲ್ಲಿ ವಿಚಾರಣೆ ನಡೀತಾ ಇದೆ. ಇವತ್ತಿನ ದಿನ SIT ಮುಖ್ಯಸ್ಥ ಮೊಹಂತಿ ಅವರೇ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಸುಜಾತ ಭಟ್ ಅವರ ವಿಚಾರಣೆ ನಡೀತಾ ಇದೆ. ಅವರ ನೇತೃತ್ವದಲ್ಲಿನೇ ವಿಚಾರಣೆ ಆಗ್ತಾ ಇದೆ. 4 ದಿನಗಳು ಸತತವಾಗಿ SIT ಮುಂದೆ ಹಾಜರಾಗಿದ್ದಾರೆ, ವಿಚಾರಣೆಯನ್ನ ಎದುರಿಸಿದ್ದಾರೆ. ಬಟ್ ಈಗ ಬರ್ತಾ ಇರುವಂತಹ ಕೆಲವು ಇನ್ಸೈಡ್ ಮಾಹಿತಿಗಳ ಪ್ರಕಾರ ಸುಜಾತ ಭಟ್ ಅವರನ್ನ ಬಂಧಿಸೋದಿಲ್ಲ, ಹಾಗೆ ಸುಜಾತ ಭಟ್ ಅವರ ಕೇಸನ್ನ ಕ್ಲೋಸ್ ಮಾಡುವಂತ ಸಾಧ್ಯತೆಗಳೇ ಹೆಚ್ಚಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ಸುಜಾತ ಭಟ್ ಕೊನೆಯ ದಿನದ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಬೆಳ್ತಂಗಡಿಯ SIT ಕಚೇರಿಯಲ್ಲಿ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಇನ್ನು ಧರ್ಮಸ್ಥಳದ ಬೆಂಬಲಕ್ಕೆ ನಿಂತಿದೆ ಜೈನ ಸಮುದಾಯ. ಧರ್ಮಸ್ಥಳದಲ್ಲಿ ಜೈನ ಸಮುದಾಯದಿಂದ ಧರ್ಮ ಸಭೆಯನ್ನ ಕೂಡ ನಡೆಸಲಾಗಿದೆ. ಜೈನರಿಂದ ನಮ್ಮ ನಡೆ ಧರ್ಮಸ್ಥಳದ ಕಡೆ ಜಾಥಾವನ್ನ ಹಮ್ಮಿಕೊಳ್ಳಲಾಗಿದೆ. ಕಾವಂದರೆ ನಿಮ್ಮ ಜೊತೆ ನಾವಿದ್ದೇವೆ ಅಂತ ಅಭಯ ನೀಡಿದ್ದಾರೆ. ಮೂಲೆ ಮೂಲೆಗಳಿಂದ ಧರ್ಮಸ್ಥಳಕ್ಕೆ ಜೈನರು ಬಂದಿದ್ದಾರೆ. 15ಕ್ಕೂ ಹೆಚ್ಚು ಜೈನ ಭಟ್ಟಾರಕ ಸ್ವಾಮಿಗಳಿಂದ ಬೆಂಬಲ ಸಿಗ್ತಾ ಇದೆ. ಧರ್ಮಸ್ಥಳದತ್ತ ಜೈನ ಸಮುದಾಯ ತೆರಳುತ್ತಾ ಇದೆ. ಧರ್ಮಸಭೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ನಮ್ಮ ನಡೆ ಧರ್ಮಸ್ಥಳದ ಕಡೆ ಅನ್ನುವಂತ ಜಾಥವನ್ನ ಹಮ್ಮಿಕೊಳ್ಳುವಂತ ನಿಟ್ಟಿನಲ್ಲಿ ಸಭೆಯನ್ನ ಕೂಡ ಆಯೋಜಿಸಲಾಗಿದ್ದಾರೆ. ಕಾವಂದ್ರೆ ನಿಮ್ಮ ಜೊತೆಗೆ ನಾವಿದ್ದೀವಿ ಅನ್ನೋದಾಗಿ ಅಭಯವನ್ನ ನೀಡ್ತಾ ಇದ್ದಾರೆ. ಹಾಗೆ ರಾಜ್ಯದ ಮೂಲೆ ಮೂಲೆಗಳಿಂದ ಧರ್ಮಸ್ಥಳಕ್ಕೆ ಜೈನರು ಬರ್ತಾ ಇದ್ದಾರೆ. ಸುಮಾರು 15ಕ್ಕೂ ಹೆಚ್ಚು ಜೈನ ಭಟ್ಟಾರಕ ಸ್ವಾಮಿಗಳಿಂದ ಬೆಂಬಲ ಕೂಡ ಸಿಗ್ತಾ ಇದೆ. ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗಡೆ ಈ ಬಗ್ಗೆ ಕೃತಜ್ಞತೆಯನ್ನ ಹೇಳಿದ್ದಾರೆ. ಧರ್ಮಸ್ಥಳಕ್ಕೆ ಜೈನ ಸಮುದಾಯ ಬೆಂಬಲ ಕೊಡ್ತಾ ಇರುವುದಕ್ಕೆ ಕೃತಜ್ಞತೆಯನ್ನ ತಿಳಿಸಿದ್ದಾರೆ. ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಇವತ್ತು ಕಳೆ ಬಂದಿದೆ. ಭಟ್ಟಾಚಾರ್ಯರು ಬಂದಿರೋದು ದೊಡ್ಡ ವಿಚಾರ. ಹೆಣ್ಮಕ್ಳು ಎಲ್ಲಾ ರೀತಿಯಲ್ಲೂ ಕೂಡ ತಯಾರಾಗಿದ್ದಾರೆ. ಆದ್ರೆ ಸಂಯಮದಿಂದಿರಿ, ಫಲ ಸಿಗುತ್ತೆ ಅಂತ ಹೇಳಿದ್ದಾರೆ. ಇವತ್ತು ನಾನು ಹೆಚ್ಚೇನು ಮಾತಾಡೋದಿಲ್ಲ, ಯಾಕಂದರೆ SIT ಇರೋದ್ರಿಂದ ಹೆಚ್ಚು ಮಾತಾಡಬಾರ್ದು ನನಗೆ ಆದೇಶ ಆಗಿದೆ. ಒಂದೇ ಮಾತು ಹೇಳಿದ್ದೇನೆ, ಇಷ್ಟು ಜನ ಯಾರು ಬಂದು ನೀವೆಲ್ಲ ನಮ್ಮ ಜೊತೆಗೆ ಇದ್ದೇವೆ ಅಂತ ಏನು ನೀವು ಹೇಳ್ತೀರಿ, ಇದಕ್ಕಿಂತ ದೊಡ್ಡ ಮಾತು ನನಗೆ ಬೇಡ. ನಮಗೆ ಇವತ್ತು ಯಾರು ಬಿಡ್ನಲ್ಲಿ ಬಂದು, ಈಗ ಸ್ವಲ್ಪ ಹೊತ್ತಿಗೆ ಹಿಂದೆ ನಾನು ಬಿಡ್ನಲ್ಲಿದ್ದೆ, ಅಲ್ಲಿ ಮನೆಗೆ ಬಂದು ಹೇಳಿದ್ರು ಏನಂತಂದರೆ, ಎಷ್ಟು ಜನ ಗಂಡಸರು ಪುರುಷರು ಪುರುಷ ಶ್ರಾವಕರು ಎಷ್ಟು ಕಣ್ಣೀರು ಹಾಕಿ, ಅದಕ್ಕಿಂತ ಹೆಚ್ಚು ಹೆಣ್ಮಕ್ಳು ಕಣ್ಣೀರು ಹಾಕಿದ್ದಾರೆ. ಎಲ್ಲ ಮಹಿಳೆಯರು ಬಹಳ ದುಃಖಪಟ್ಟಿದ್ದಾರೆ, ಕಣ್ಣೀರು ಹಾಕಿದ್ದಾರೆ ಮತ್ತು ನಾನಾ ರೀತಿಯ ವೇದನೆಯನ್ನು ಪಡ್ತಾ ಇದ್ದಾರೆ ಅಂತ. ನಮ್ಮ ಕ್ಷೇತ್ರಕ್ಕೆ ಬಂದಂಥ ಒಬ್ಬರು ಹೇಳ್ತಿದ್ರು, ನಮ್ಮ ಮನೆಯಲ್ಲಿ ನನಗೆ ನೆಮ್ಮದಿಲ್ಲ, ನಾನು ದಿವಸ ಏನು ನೀವೇನಾದರೂ ಮಾಡಿ ನನಗೆ ಬೈದಾಳೆ, ನಾನು ಏನು ಮಾಡೋದು ಅಂತ ಅವ್ರು ಕೇಳಿದ್ದಾರೆ. ಅಂದರೆ ಇದರ ಅರ್ಥ ಎಷ್ಟೋ ಜನ ಹೆಣ್ಮಕ್ಕಳು ಎಲ್ಲ ರೀತಿಯೂ ತಯಾರಾಗಿದ್ದಾರೆ, ಯಾವುದೇ ಪ್ರತಿಭಟನೆ ಹೋರಾಟಕ್ಕೆ ಅವರು ರೆಡಿ ಇದ್ದಾರೆ. ಆದರೆ ಅಂಥ ಹೋರಾಟ ಇದಕ್ಕೆ ಅಗತ್ಯವಿಲ್ಲ. ನಾವು ಸ್ವಾಮಿ ಮೇಲೆ ಇದನ್ನು ಬಿಟ್ಟಿದ್ದೇವೆ ಮತ್ತು ಆ ಪ್ರಯುಕ್ತ ಈಗ ನಮಗೆ ಅದರ ಫಲ ಸಿಗ್ತಾ ಇದೆ. ಮತ್ತು ಹಂಪನರಸಿಂಹನ ವಿದ್ವಾಂಸರಾದ ಹಂಪನಾಗರಾಜನವರು ಹೇಳಿದ ಹಾಗೆ ವಿಶೇಷವಾಗಿ ನಾವೆಲ್ಲ ಮಾಡುವಂಥ ಪ್ರಯತ್ನಕ್ಕೆ ಸ್ವಾಮಿ ಅನುಗ್ರಹ ಇದೆ. ಸತ್ಯ ಬಿಟ್ಟು ನಾವು ಎಂದೂ ಹೋಗೋದೂ ಇಲ್ಲ. ಹಾಗಾಗಿ ಈ ಪ್ರಯತ್ನಕ್ಕೆ ನಮ್ಮ ಪ್ರಯತ್ನ ಇಷ್ಟೇ, ಶಾಂತತೆಯನ್ನು ಕಾಪಾಡಬೇಕು, ಸಾತ್ವಿಕತೆಯನ್ನು ಕಾಪಾಡಬೇಕು, ತಾಳ್ಮೆಯಿಂದ ಇರಬೇಕು. ಈ ಸತ್ಯ ಒಂದೇ, ಸತ್ಯಕ್ಕೆ ಎರಡು ಮುಖ ಇಲ್ಲ. ಯಾವ ಧರ್ಮದವರೇ ಆಗಲಿ ಆ ಧರ್ಮಕ್ಕೆ ಅವರು ಶರಣಾಗಬೇಕಾಗಿ ಈ ಎಲ್ಲ ದಶಧರ್ಮಗಳನ್ನು ಅವರು ಪಾಲಿಸಲೇಬೇಕು. ದಶಧರ್ಮಗಳನ್ನು ಪಾಲಿಸದೇ ಇದ್ದರೆ ಆ ಧರ್ಮಕ್ಕೆ ಅವರು ಅನ್ಯಾಯಿಗಳೇ ಅಲ್ಲ. 4 ದಿನಗಳಲ್ಲೂ ಕೂಡ ಸುಜಾತ ಭಟ್ ವಿಚಾರಣೆ ಆಗ್ತಾ ಇದೆ. ಏನಾಗಿದೆ ಇವತ್ತಿನ ದಿನದ ಬೆಳವಣಿಗೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಪೃಥ್ವಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪೃಥ್ವಿ, 4 ದಿನದ ವಿಚಾರಣೆ ಆಗಿದೆ, ಮುಂದುವರಿಸುವಂತ ಸಾಧ್ಯತೆಗಳ ಅಥವಾ ಇನ್ಸೈಡ್ ಡೀಟೇಲ್ ಏನ್ ಸಿಗ್ತಾ ಇದೆ ಅಂತ ಪೃಥ್ವಿ?
ಚೈತ್ರ, ಏನು ಇಲ್ಲಿ 4 ದಿನಗಳಿಂದ ವಿಚಾರಣೆಯನ್ನು ಮಾಡಲಾಗಿತ್ತು. ಮೊನ್ನೆ ರಾತ್ರಿ 10 ಗಂಟೆವರೆಗೂ ಕೂಡ ವಿಚಾರಣೆಯನ್ನು ಸುಜಾತ ಭಟ್ SIT ಅಧಿಕಾರಿಗಳು ಮಾಡಿದ್ರು. SIT ತನಿಖಾಧಿಕಾರಿಗಳು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಸುಜಾತ ಭಟ್ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ರು. ಅಂದರೆ ಆರಂಭಿಕ ಹಂತದಲ್ಲಿ ದಾಖಲೆಗಳಿದೆ, ಅನನ್ಯ ಭಟ್ ನನ್ನ ಮಗಳು ಅಂತಾನೆ ಹೇಳಿದ್ರು. ಅದಾದ ನಂತರ ಇಲ್ಲ, ನಾನು ಹೇಳಿದೆಲ್ಲ ಸುಳ್ಳು, ಸೊ ಕೇಸನ್ನು ನಾನು ವಾಪಸ್ ತಗೊಳ್ತೀನಿ ಅಂತ ಹೇಳಿದ್ರು. ಸೊ ಅದಾದ ಬಳಿಕ ಈ ಥರ ಫ್ಲಿಕ್ಕರ್ ಮೈಂಡೆಡ್ ಆಗಿ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರು. ಸೊ ಇಲ್ಲಿ ಈ ರೀತಿ ಆದಂಥ ಸಂದರ್ಭದಲ್ಲಿ ಫೈನಲ್ ಆಗಿ ನಿನ್ನೆ ಒಂದು ಹೇಳಿಕೆಗಳನ್ನು ದಾಖಲಿಸಿದ್ದಂಥದ್ದು. ಅಂದರೆ ಯಾವುದಾದ್ರೂ ದಾಖಲೆಗಳು ಇದ್ದರೆ ತಂದು ಕೊಡಿ, ಇಲ್ಲ ಅಂತ ಹೇಳಿದರೆ ಏನು ಸ್ಟೇಟ್ಮೆಂಟ್ ಕೊಡ್ತೀರಾ ಅಂತ ಕೇಳಿದ್ದಂಥದ್ದು. ಅಂದರೆ ಅವರು ಕೆಲವೊಂದು ಸ್ಟೇಟ್ಮೆಂಟನ್ನು ಸುಜಾತ ಭಟ್ ಕೊಟ್ಟಿದ್ದಾರೆ, ಅದನ್ನೇ SIT ನೋಟನ್ನು ಮಾಡ್ಕೊಂಡಿದೆ, ಅದನ್ನು ರೆಕಾರ್ಡ್ ಆಗಿ ಮಾಡಿರುವಂಥದ್ದು. ಅಂದರೆ ವಿಡಿಯೋ ರೆಕಾರ್ಡನ್ನು ಕೂಡ ಮಾಡಿ ಅದನ್ನು ಡಾಕ್ಯುಮೆಂಟ್ಗೂ ಕೂಡ ತಂದಿರುವಂಥದ್ದು. ಈ ವಿಚಾರವನ್ನು SIT ಮುಖ್ಯಸ್ಥ ಪ್ರಣಬ್ ಮೊಹಂತಿಗೆ ಹೇಳಿದರು. ಸೊ ಪ್ರಣಬ್ ಮೊಹಂತಿಗೆ ಹೇಳಿದಂಥ ಸಂದರ್ಭದಲ್ಲಿ ಇವತ್ತು ಪ್ರಣಬ್ ಮೊಹಂತಿ ಖುದ್ದು ತಾವೇ ಬಂದು ಸುಜಾತ ಭಟ್ ಜೊತೆ ಈಗ ಮಾತುಕತೆ, ಅಂದರೆ ಆ ಒಂದು ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಏನು ಕೂಡ FIR ದಾಖಲಾಗಿಲ್ಲ. ಮತ್ತು ಈಗ ಸುಜಾತ ಭಟ್ ಏನಿದ್ರೆ, ಸುಜಾತ ಭಟ್ ಈಗ ಇರುವಂಥದ್ದು ದೂರುದಾರಿಯಾಗಿರುವಂಥದ್ದು. ಸೊ ಆಕೆ ಆರೋಪಿ ಅಲ್ಲ ಅವರು. ಸೊ ಅದರಿಂದಾಗಿ ಕೆಲವೊಂದು ಅಂದರೆ ಮಾಹಿತಿಗಳನ್ನು ಪಡೆಯೋ ರೂಪದಲ್ಲಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಕನ್ಕ್ಲೂಷನ್ಗೆ SIT ಬಂದಿರುವಂಥದ್ದು. ಸೊ ಸುಜಾತ ಭಟ್ ಕೇಸ್ನಲ್ಲಿ ಯಾವುದೇ ರೀತಿ ಹುರುಳಿಲ್ಲ. ಸೊ ಇದರಲ್ಲಿ ಹೇಳಿದಂಥದ್ದೆಲ್ಲದು ಕುಕ್ಕಡಪ್ ಸ್ಟೋರಿ ಅನ್ನೋದು ಗೊತ್ತಿದೆ, ಆದರೂ ಕೂಡ ಅದನ್ನು ಡಾಕ್ಯುಮೆಂಟ್ ವೈಸ್ ರೂಪದಲ್ಲಿ ಮತ್ತು ಅವರ ಬಾಯಿಯಿಂದ ಅವರ ರೆಕಾರ್ಡ್ ಅವರು ಅಲ್ಲಿಂದ ಮಾಡಿದಂಥ ರೆಕಾರ್ಡನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಆ ರೀತಿ ಈಗ ಪ್ರೊಸೀಜರನ್ನು ಮಾಡಿದಂಥದ್ದು. ಸದ್ಯಕ್ಕೆ ಸುಜಾತ ಭಟ್ ಕೇಸನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡೋ ಹಂತಕ್ಕೆ ಈಗ SIT ಬಂದಿರುವಂಥದ್ದು. ಇವತ್ತು ಅವರ ವಿಚಾರಣೆ ಅಂದರೆ ಮುಗಿಯುವಂತಹ ಎಲ್ಲ ಲಕ್ಷಣಗಳು ಇರುವಂಥದ್ದು. ಅಂದರೆ ಇವತ್ತು ಈ ವಿಚಾರಣೆಯನ್ನು ಮುಗಿಸಿ ಅವರು ವಾಪಸ್ ಕಳಿಸ್ಕೊಡ್ತಾರೆ ಮತ್ತು ಅವರು ವಾಪಸ್ ಬೆಂಗಳೂರಿಗೆ ಹೋಗ್ತಾರೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಸದ್ಯಕ್ಕೆ ತನಿಖಾಧಿಕಾರಿಗಳ ಜೊತೆ ಹೇಳಿರುವಂಥ ವಿಚಾರವನ್ನೇ ಏನು SIT ಮುಖ್ಯಸ್ಥ ಪ್ರಣಬ್ ಮೊಹಂತಿ ಜೊತೆಗೂ ಕೂಡ ಹೇಳಿರುವಂಥದ್ದು. ಅಂದರೆ ಇಲ್ಲಿ ಮೊಹಂತಿ ಖುದ್ದಾಗಿ ಯಾಕೆ ಕೇಳಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದರೆ, ಇವರ ಹೇಳಿಕೆಗಳು ದಿನದಿನಕ್ಕೆ ಬದಲಾವಣೆ ಆಗ್ತಾ ಇದ್ದಿದ್ದರಿಂದ ಸೊ ತನಿಖಾಧಿಕಾರಿಗಳ ಬಳಿ ಹೇಳಿದಂಥದ್ದನ್ನೇ ಮೊಹಂತಿ ಅವರ ಹತ್ರನೂ ಹೇಳಿದರೆ ಆ ಕೇಸನ್ನು ಇವತ್ತಿಗೆ ಕ್ಲೋಸ್ ಮಾಡೋಣ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಮತ್ತು ಏನು ಸುಜಾತ ಭಟ್ ಈ ಥರ ಸುಳ್ಳು ಮಾಹಿತಿಯನ್ನು ನೀಡಿದಂಥ ವಿಚಾರಕ್ಕೆ ಆಕೆಯನ್ನು ಬಂಧನಕ್ಕೂ ಕೂಡ ಅವಕಾಶ ಇತ್ತು. ಆದರೆ ಈಗ SIT ಅಧಿಕಾರಿಗಳು ಎಲ್ಲೂ ಕೂಡ ಅವರ ಬಂಧನಕ್ಕೆ ಮುಂದಾಗಿಲ್ಲ. ಅವರ ಬಂಧನ ಬಹುತೇಕ ಡೌಟ್. ಯಾಕೆ ಅಂತ ಹೇಳಿದ್ರೆ ಬಂಧಿಸಲಿಕ್ಕೆ ಮುಂದಾಗಿಲ್ಲ. ಈ ಕೇಸ್ನಲ್ಲಿ ಯಾವುದೇ ರೀತಿ FIR ಆಗಿಲ್ಲ, ಮತ್ತೆ ಅವರ ಹೇಳಿಕೆ ಮೇಲೆ ಕೂಡ ಯಾವುದೇ ರೀತಿ FIRಗಳಾಗಿಲ್ಲ, ಪ್ರಕರಣವನ್ನು ದಾಖಲಿಸ್ಕೊಂಡಿಲ್ಲ. ಸುಜಾತ ಭಟ್ ಕೊಟ್ಟಂತಹ ದೂರೇನಿದೆ ಆ ಒಂದು ದೂರಿನ ಅಡಿಯಲ್ಲಿ ವಿಚಾರಣೆಯನ್ನ ಮಾಡ್ತಾ ಇದ್ರು. ಅಂದ್ರೆ ದೂರುದಾರರ ವಿಚಾರಣೆಯನ್ನ ಮಾಡ್ತಾ ಇದ್ದಿದ್ದರಿಂದ ಸದ್ಯಕ್ಕೆ ಸುಜಾತ ಭಟ್ ಬಂಧನವನ್ನು SIT ಮಾಡೋದಿಲ್ಲ. ಇವತ್ತು ಆಲ್ಮೋಸ್ಟ್ ಅವರ ವಿಚಾರಣೆ ಅಂತ್ಯ ಆಗಲಿದೆ. ಚೈತ್ರ, ಓಕೆ, ಥ್ಯಾಂಕ್ ಯು ಪೃಥ್ವಿ ಮಾಹಿತಿಗಾಗಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಬೆಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH